ನಮಸ್ಕಾರ ಗೆಳೆಯರೆ, ರಕ್ತನ ಪ್ರಪಂಚಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಮರೆತು ಹೋಗಿರುವಂತಹ ಐತಿಹಾಸಿಕ ಚರ್ಚ್ಗೆ. ಇದು ಎಲ್ಲಪ್ಪ ಇದೆ ಅಂದರೆ, ಇದು ಹಾಸನ ಜಿಲ್ಲೆಯ ಶೆಟ್ಟಳ್ಳಿ ಗ್ರಾಮದಲ್ಲಿರುವ ಶೆಟ್ಟಳ್ಳಿ ರೋಸರಿ ಚರ್ಚು. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಬಂದಿರೋ ಜಾಗ ಬಂದು ಶೆಟ್ಟಳ್ಳಿ ಚರ್ಚು. ಇದು ಬೆಂಗಳೂರಿನಿಂದ ಸುಮಾರು ಒಂದು 205 ಕಿಲೋಮೀಟರ್ ದೂರ ಇದೆ. ಹೇಮಾವತಿ ನದಿಯ ದಡದಲ್ಲಿ ಇರೋಂಥ ಚರ್ಚು. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿನ ವಿಶೇಷ ಏನಂದರೆ, ಈ ನದಿಲಿ ನೀರು ಜಾಸ್ತಿ ಆದಾಗ ಈ ಚರ್ಚು ಕಂಪ್ಲೀಟಾಗಿ ಮುಳುಗೋಗುತ್ತೆ. ಈಗ ಇಲ್ಲಿ ನೀರು ಕಮ್ಮಿ ಇರೋದ್ರಿಂದ ಚರ್ಚ್ ಹತ್ರ ಬರ್ಬೋದು. ನೋಡಿ ಹೇಗಿದೆ ಚರ್ಚ್. ಸ್ನೇಹಿತರೆ, ಈ ಶೆಟ್ಟಳ್ಳಿ ಚರ್ಚು ಹಾಸನದಿಂದ ಕೇವಲ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ, ಈ ಚರ್ಚಿನ ಸುಂದರವಾದ ದೃಶ್ಯನ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಸ್ನೇಹಿತರೆ, ಈ ಚರ್ಚು 1860ರ ದಶಕದಲ್ಲಿ ಫ್ರೆಂಚ್ ಮಿಷನರಿಗಳಿಂದ ನಿರ್ಮಿಸಲ್ಪಟ್ಟಿದ್ದು, ಇದು ಹೇಮಾವತಿ ನದಿಯ ದಡದಲ್ಲಿ ವಿಶಿಷ್ಟವಾದ ಶೈಲಿಯಲ್ಲಿ ನಿರ್ಮಾಣವಾಗಿತ್ತು. ಸ್ನೇಹಿತರೆ, ಇಲ್ಲಿ ಬಂದಾಗ ನಿಮ್ಮ ಕಣ್ಣಾಗಿರ್ಬೋದು, ನಿಮ್ಮ ಮನಸ್ಸಾಗಿರ್ಬೋದು, ಎಲ್ಲವೂ ನಿಸರ್ಗದತ್ತ ಗಮನ ಸೆಳೀತದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿರೋ ಚರ್ಚು, ಹಾಗೆ ಈ ಚರ್ಚಿನ ಆಪೋಸಿಟ್ ಇರೋಂಥ ನದಿ, ಈ ಎಲ್ಲವೂ ನೋಡ್ತಾ ಇದ್ರೆ ನಿಮ್ಮ ಕಣ್ಣು, ನಿಮ್ಮ ಮನಸ್ಸು ಎಲ್ಲವೂ ಒಂಥರ ಖುಷಿ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು, ಈ ಚರ್ಚಿನ ಅಡಿಪಾಯ ಆಗಿರ್ಬೋದು, ಗೋಡೆ ಕಂಬಗಳು ಇವೆಲ್ಲವೂ ನೋಡಿ ಸ್ವಲ್ಪ ಹಾಗೆ ಬಿದೋಗಿದೆ, ಇನ್ನು ಸ್ವಲ್ಪ ಹಾಗೆ ಸ್ಟ್ರಾಂಗ್ ಆಗಿದೆ. ಸ್ನೇಹಿತರೆ, ನೀವು ಇಲ್ಲಿ ಶೆಟ್ಟಳ್ಳಿ ಚರ್ಚ್ ಬರಬೇಕಂದ್ರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಒನ್ ಆಫ್ ದಿ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಈ ಟೈಮಲ್ಲಿ ಈ ಚರ್ಚ್ ಏನಿದೆ, ಇದು ಸಂಪೂರ್ಣವಾಗಿ ಇಲ್ಲಾಂದರೆ ಅರ್ಧ ನೀರಿನಲ್ಲಿ ಮುಳುಗಿರುತ್ತೆ. ಇದೊಂದು ಮಾಯಾಜಾಲದಂಥ ದೃಶ್ಯ. ಚಿತ್ರಕಲೆಗೆ ಆಸಕ್ತಿ ಇರೋರು, ಟ್ರಾವೆಲಿಂಗ್ ಇಷ್ಟಪಡೋರು, ಫೋಟೋಗ್ರಫಿ ಇಷ್ಟಪಡೋರು, ನಿಸರ್ಗ ಪ್ರಿಯರಿಗೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ನೇಹಿತರೆ, ಇಲ್ಲಿರೋ ಸ್ಥಳೀಯರ ಪ್ರಕಾರ ಈ ಚರ್ಚ್ ಏನಿದೆ, ಇದು ಒಂದು ಕಾಲದಲ್ಲಿ ದೊಡ್ಡ ಸಮುದಾಯದ ಧಾರ್ಮಿಕ ಕೇಂದ್ರವಾಗಿತ್ತು. ಇಂದು ಇದು ನಿಶಬ್ದ ಇತಿಹಾಸದ ಸಾಕ್ಷಿಯಾಗಿ ನಿಂತಿದೆ ಅಂತಾನೆ ಹೇಳ್ಬೋದು. ನಿಮ್ಮೊಳಗಿನ ಶಾಂತಿಯನ್ನು ಬಯಸಿದ್ರೆ ಇದೊಂದು ಸೂಪರ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ನೀವು ಇಲ್ಲಿ ಬಂದರೆ ಒಂದು ದಿನದ ಪಿಕ್ನಿಕ್ಕು ಮತ್ತು ಸ್ನೇಹಿತರ ಜೊತೆ ಫೋಟೋ ಸೆಕ್ಷನು ಅಥವಾ ಡ್ರೋನ್ ಶೂಟ್ ಆಗಿರ್ಬೋದು, ಇದೆಲ್ಲದಕ್ಕೂ ಇಲ್ಲಿ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದನ್ನು ರೋಸರಿ ಚರ್ಚ್ ಅಥವಾ ಶೆಟ್ಟಳ್ಳಿ ಚರ್ಚ್ ಅಂತ ಕೂಡ ಕರೀತಾರೆ. ಇದು ಸುಮಾರು ಒಂದು 160 ವರ್ಷಗಳ ಹಿಂದೆ ಯುರೋಪಿನರು ಶೆಟ್ಟಳ್ಳಿ ಗ್ರಾಮದಲ್ಲಿ ಈ ಚರ್ಚನ್ನ ನಿರ್ಮಿಸ್ತಾರೆ. ಇದು ಹೇಮಾವತಿ ನದಿಯ ದಡದಲ್ಲಿ ನಿರ್ಮಿಸಲಾಗುತ್ತೆ. ಬಟ್ ಇದಕ್ಕೆ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಹೇಮಾವತಿ ನದಿಗೆ ಡ್ಯಾಮ್ ಕಟ್ಟಿದ ನಂತರ ಈ ಚರ್ಚ್ ಏನಿದೆ ಕಂಪ್ಲೀಟಾಗಿ ಮುಳುಗೋಗುತ್ತೆ. ಅನಂತರ ಕಾಲದಲ್ಲಿ ಇದು ಬೇಸಿಗೆ ಬಂದ ನಂತರ ಚರ್ಚು ಸ್ವಲ್ಪ ವಿಸಿಬಲ್ ಆಗುತ್ತೆ. ನೋಡಿ, ಈ ಥರ ಇಲ್ಲಿ ಹೆಂಗೆ ಕಾಣಿಸ್ತಿದೆ ಹಾಗೆ ಬೇಸಿಗೆ ಬಂದರೆ ಈ ಚರ್ಚು ಕಂಪ್ಲೀಟಾಗಿ ಕಾಣಿಸುತ್ತೆ. ಮಳೆಗಾಲದಲ್ಲಿ ನೀರೆಲ್ಲ ತುಂಬೋಗ್ಬಿಟ್ರೆ ಚರ್ಚ್ ಫುಲ್ಲು ಕಂಪ್ಲೀಟಾಗಿ ಮುಳುಗೋಗುತ್ತೆ. ನೋಡೋದಕ್ಕೆ ಮಾತ್ರ ಒಂದು ಅದ್ಭುತವಾದ ಪ್ಲೇಸ್ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ನನ್ನ ಹಿಂದೆ ಕಾಣಿಸ್ತಿರೋದೆ ಹೇಮಾವತಿ ನದಿ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ವ್ಯೂ. ನೋಡಿ, ಎಂಜಾಯ್ ಮಾಡಿ. ನೋಡಿ ಸ್ನೇಹಿತರೆ, ಈ ನದಿಯ ವ್ಯೂ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಚರ್ಚ್ ಕೂಡ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ, ಎಂಜಾಯ್ ಮಾಡಿ.
ಸ್ನೇಹಿತರೆ, ಈ ಅದ್ಭುತದ ಅನುಭವ ನಿಮಗೂ ಇಷ್ಟ ಆಯ್ತಾ? ಹಾಗಾದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇತಿಹಾಸ, ನಿಸರ್ಗ, ಸಂಸ್ಕೃತಿ ಕೂಡಿದ ಬ್ಲಾಗ್ಗಳನ್ನು ನಾನು ಮುಂದೆ ತರ್ತೀನಿ. ಇವತ್ತು ಶೆಟ್ಟಳ್ಳಿ, ನಾಳೆ ಮತ್ತೊಂದು ಅಪರೂಪದ ಜಾಗದಲ್ಲಿ ಸಿಗೋಣ. ಇದು ನಿಮ್ಮ ರತ್ನಕುಮಾರ್. ಎಲ್ರಿಗೂ ನಮಸ್ಕಾರ.